ಸುಮಾರು ಇಂದಿಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತಿಗೆ 495 ದಿನಗಳ ನಿರಂತರ ಒಂದೇನು ಪ್ರತಿಭಟನೆ ನಡೀತಾ ಇದೆ. ನಾವು ಪ್ರಾರಂಭದ ಮೊದಲನೇ ದಿನದಿಂದ ಕೂಡ JDS ಪಕ್ಷ ರೈತರ ಪರವಾಗಿ ಅವರ ಬೆಂಬಲಕ್ಕೆ ನಿಂತು ನಾವು ಅನೇಕ ಆ ಒಂದು 9 ಕಂದಾಯ ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟಂಥ 26 ಗ್ರಾಮಗಳಲ್ಲಿ ಕೂಡ ನಾವು ಹಳ್ಳಿಗಳಲ್ಲಿ ನೂರಾರು ನಮ್ಮ ಮುಖಂಡರು ಸಭೆಗಳನ್ನು ನಡೆಸಿ ರೈತರ ಆ ಒಂದು ಒಪ್ಪಿಗೆ ಯಾವ ಥರ ಇದೆ ಏನು ಅನ್ನುವಂಥದ್ದನ್ನೆಲ್ಲ ಕೂಡ ನಾವು ಗಮನಿಸಿದಾಗ ಸುಮಾರು 90%ಕ್ಕಿಂತ ಹೆಚ್ಚು ರೈತರ ವಿರೋಧ ಇದೆ ಟೌನ್ಶಿಪ್ ಮಾಡೋದಕ್ಕೆ ಅನ್ನುವಂಥ ಇದೆಲ್ಲ ಕೂಡ ಬೆಳಕಿಗೆ ಬಂದಾಗ ಪ್ರಾರಂಭದ ಮೊದಲನೇ ದಿನದಿಂದ ಕೂಡ ನಾವು ರೈತರ ಬೆಂಬಲಕ್ಕೆ ನಿಂತು ನಾವು ಬಂದಿರತಕ್ಕಂಥದ್ದು. ಇವತ್ತು ಆ ಒಂದು ಗ್ರಾಮ ಸಂಪರ್ಕ 9 ಒಂದು ಕಂದಾಯ ಗ್ರಾಮಗಳಲ್ಲಿ 26 ಹಳ್ಳಿಗಳಲ್ಲಿ ಕೂಡ ಇದನ್ನೆಲ್ಲ ಪೂರ್ತಿ ಗಮನಿಸಿ ಎಲ್ಲ ನೂರಾರು ಸಭೆಗಳನ್ನು ಮಾಡಿಕೊಂಡು ಇದೆಲ್ಲ ಕೂಡ ನೋಡಿ ಬಂದಾಗ ನಾವು ಕಳೆದ ಜೂನ್ ತಿಂಗಳಲ್ಲಿ 21ನೇ ತಾರೀಕು ಅಂಚೀಪುರ ಗ್ರಾಮದಿಂದ ಹೊಸೂರು ಗ್ರಾಮದವರೆಗೂ ಕೂಡ ಸುಮಾರು 11 ಕಿಲೋಮೀಟರ್ ಎಲ್ಲ ಉದ್ದ ಹಳ್ಳಿ 11 ಕಿಲೋಮೀಟರ್ ಉದ್ದದಲ್ಲಿ ಸಿಗ್ತಕ್ಕಂಥ ಎಲ್ಲ ಗ್ರಾಮಗಳ ಕೂಡ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಎಲ್ಲ ಕೂಡ ಯಾಕೆಂದರೆ ಸರ್ಕಾರ ಪ್ರಾರಂಭದಿಂದ ಕೂಡ ಹೇಳ್ತಾ ಇತ್ತು ಏನಂತ ಬಂಜರು ಭೂಮಿ ಅಂತ. ನಾವು 11 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಂಡಿರ್ತಕ್ಕಂಥದ್ದು ತೆಂಗಿನ ತೋಪುಗಳು, ಅಡಿಕೆ ತೋಪುಗಳು, ರೇಷ್ಮೆ ಇತ್ತು ಮತ್ತು ತರಕಾರಿಗಳು ಬೆಳೆಯುವಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ 4, 5, 6, 10 ಹಸುಗಳನ್ನು ಇಟ್ಕೊಂಡು ಅಂದರೆ ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿರ್ತಕ್ಕಂಥದ್ದು. ಆವತ್ತಿನ ಸಂದರ್ಭದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯ ಗ್ರಾಮದಲ್ಲಿ ಸಂಜೆ 6 ಗಂಟೆಯಲ್ಲಿ ನಾವೊಂದು ಸಭೆ ಇತ್ತು, ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾವೇಶ ಇತ್ತು. ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು, ನಾನು ಮತ್ತು ಹಲವಾರು ಮುಖಂಡರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ನಾವು ಮಾತನಾಡಿದ್ವಿ. ಏನು ಮಾತಾಡಿದ್ವಿ ಅಂತ ಹೇಳಿದರೆ, ಯಾಕಂದರೆ ಇದು ದಪ್ಪದ ಚರ್ಮದ ಸರ್ಕಾರ, ಇದು ಒಂದು ರೈತ ವಿರೋಧಿ ಸರ್ಕಾರ, ಇದು ರಿಯಲ್ ಎಸ್ಟೇಟ್ ಸರ್ಕಾರ. ಹಾಗಾಗಿ ಇದು ತುಂಬ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಭಾಳ ಹಠವಾದಿ, ಇವರು ಕೇಳೋದಿಲ್ಲ. ಆದರೆ ನಮ್ಮ ಹೋರಾಟಗಳು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮುಂದಿನ ದಿನದಲ್ಲಿ ಈ ಒಂದು ಏನು ಯೋಜನೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದನ್ನು ಆವತ್ತು ಕೂಡ ನಾವು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಅದೇ ಸಭೆಯಲ್ಲಿ ನಾವು ವಿಧಾನಸೌಧ ಚಲೋ ಅನ್ನುವಂಥ ಒಂದು ಚಳವಳಿಯನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಈಗ ಇತ್ತೀಚೆಗೆ ಮೊನ್ನೆ 15ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಒಂದು ಭಾಳ ಅಂದರೆ ದ್ವಂದ್ವ ಹೇಳಿಕೆಗಳನ್ನು, ಒಂದು ಕಡೆ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡ್ತೇವೆ, ಇದನ್ನು ವಿಚಾರ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ 4 ಹಳ್ಳಿಗಳ ಒಂದು ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ನಮಗೆ ಎಲ್ಲೋ ಒಂದು ಕಡೆ ಆ ಒಂದು ರೈತರನ್ನು ದಿಕ್ತಪ್ಪಿಸುವಂಥದ್ದು ಮತ್ತು ನಾವು ಏನು ಇತ್ತು ವಿರೋಧ ಮಾಡ್ತಾ ಇದ್ದೇವೆ, ರೈತರ ಜೊತೆ ಬೆಂಬಲಕ್ಕೆ ನಿಂತು ಇವತ್ತು ನಾವು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಆ ಸಭೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ, ರೈತರ ಜೊತೆಯಲ್ಲಿ ಬೆಂಬಲ ನಿಲ್ತೇವೆ ಮತ್ತು ಇವರ ಪರವಾಗಿ ಇದನ್ನು ನಿಲ್ಲಿಸಬೇಕು, ಯೋಜನೆಯನ್ನು ಕೈ ಬಿಡಬೇಕು ಅಂತ ಕಾನೂನು ಹೋರಾಟಗಳನ್ನು ಕೂಡ ನಾವು ಕೈಗೆತ್ತಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಇತ್ತೀಚೆಗೆ ನಾವು 14, 15, 2 ದಿನಗಳ ಕಾಲ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮತ್ತು ನಮ್ಮ ಸುರೇಶ್ ಅಣ್ಣವರು, ನಿಖಿಲ್ ಅಣ್ಣವರು ಎಲ್ಲರೂ ಕೂಡ 14ನೇ ತಾರೀಕು 15ನೇ ತಾರೀಕು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಬರ ಅಧ್ಯಯನ ಪ್ರವಾಸದಲ್ಲಿದ್ವಿ. ಆವತ್ತಿನ ಸಂದರ್ಭದಲ್ಲಿ 15ನೇ ತಾರೀಕು
ಇವರು 4 ಹಳ್ಳಿಗಳ ಏನು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಆವತ್ತಿನ ನಾವು ಲಂಚ್ ಟೈಮಲ್ಲಿ ಅಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ವಿ. ನಮ್ಮ ಮುಖಂಡರೆಲ್ಲರೂ ಕೂಡ ಸಭೆಯನ್ನು ಮಾಡಿದ್ವಿ. ನಾವು ಒಂದು ತೀರ್ಮಾನ ತಗೊಳ್ಬೇಕು ತಕ್ಷಣ ಅಂತೇಳಿ ಇದೇ ತಿಂಗಳು 30, 31, 1ನೇ ತಾರೀಕು ಅಂದರೆ ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಅಲ್ಲಿ ಕೂಡ ತಗೊಂಡ್ವಿ. ಆದರೆ ನಿನ್ನೆ ನಾವು ಅದರ ವಿಚಾರವಾಗಿ ಕಳೆದ 15ನೇ ತಾರೀಕಿಂದ ಕೂಡ ಅಂದರೆ ನಾವು ಅಲ್ಲಿ ಸಭೆ ಮಾಡಿದ ಮೇಲೆ ಕೂಡ ನಾವೊಂದು ಪ್ಲ್ಯಾನ್ ಮಾಡ್ತಾ ಇದ್ವಿ, ಎಲ್ಲಿಂದ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು. ಅದಕ್ಕೆ ನಾವು ಇವತ್ತು ಅದರ ರೂಪುರೇಷೆಗಳನ್ನು ಮಾಡಿದ್ದೇವೆ. 30ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭದ ಸ್ಥಳ ಬೈರುಮಂಗಲ ವೃತ್ತದಿಂದ ಬಿಡದಿ ವೃತ್ತದವರೆಗೂ ಕೂಡ ಅಂದರೆ 8 ಕಿಲೋಮೀಟರ್, ಬೆಳಗ್ಗೆ ಮಧ್ಯಾಹ್ನ 8 ಕಿಲೋಮೀಟರು. ಹಾಗೆ ಮಧ್ಯಾಹ್ನ 1:30 ಊಟದ ವಿಶ್ರಾಂತಿ ನಂತರ 3:30 ಬಿಡದಿ ವೃತ್ತದಿಂದ ಕ್ರೈಸ್ಟ್ ವಿದ್ಯಾಲಯ ಟೋಲ್ ಗೇಟ್ವರೆಗೂ ಕೂಡ 7 ಕಿಲೋಮೀಟರ್. ಒಟ್ಟು 30ನೇ ತಾರೀಕು 15 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಕ್ಕಂಥದ್ದು. ಮತ್ತು 31ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಟೋಲ್ ಗೇಟ್ ಕ್ರೈಸ್ಟ್ ಕಾಲೇಜಿನಿಂದ JK ಗ್ರ್ಯಾಂಡ್ ಹರೇನಾ ನೈಸ್ ಜಂಕ್ಷನ್ವರೆಗೂ 6 ಕಿಲೋಮೀಟರ್. ಮಧ್ಯಾಹ್ನ ಊಟದ ಸಮಯದ ನಂತರ, ಊಟದ ವಿಶ್ರಾಂತಿಯ ನಂತರ ಮಧ್ಯಾಹ್ನ 2:30 ಮತ್ತೆ ಪ್ರಾರಂಭ ಆಗ್ತದೆ ನೈಸ್ ಜಂಕ್ಷನ್ RR ನಗರ ಕಮಾನ್ವರೆಗೂ ಅಂದರೆ 10 ಕಿಲೋಮೀಟರ್. ಒಟ್ಟು 16 ಕಿಲೋಮೀಟರು 31ನೇ ತಾರೀಕು. ಮತ್ತು ಆಗಸ್ಟ್ 1ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 1ರವರೆಗೂ ಕೂಡ RR ಜಂಕ್ಷನ್ನಿಂದ ಫ್ರೀಡಮ್ ಪಾರ್ಕ್ವರೆಗೂ 7 ಕಿಲೋಮೀಟರ್. ಮತ್ತು ಮಧ್ಯಾಹ್ನದ ಊಟದ ನಂತರ 2 ಗಂಟೆಯಿಂದ ಸಾರ್ವಜನಿಕ ಒಂದು ಸಭೆ ಇರುತ್ತೆ ಫ್ರೀಡಮ್ ಪಾರ್ಕ್ನಲ್ಲಿ. ಇದು ಪಾದಯಾತ್ರೆ ಪ್ರಾರಂಭದ ದಿನ 30ನೇ ತಾರೀಕು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಆ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. 2ನೇ ದಿನ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಕೂಡ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಅವರ ಒಂದು ಮೀಡಿಯಾ ಬೈಟ್ ನಂತರ ಅವರು ಅಲ್ಲಿಂದ ಹೊರಡ್ತಾರೆ. ಆನಂತರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮುಂದುವರಿಯುತ್ತೆ. ಹೀಗಾಗಿ ನಾವು 3 ದಿನಗಳ ಕಾಲ ಈ ಪಾದಯಾತ್ರೆಗೆ ರೂಪುರೇಷೆಗಳನ್ನು ಮಾಡಿದ್ದೇವೆ. ಮತ್ತು ಇವತ್ತು ನಮ್ಮ ಪಾದಯಾತ್ರೆ ರೈತರ, ಯಾಕೆಂದರೆ 495 ದಿನಗಳಿಂದ ನಿರಂತರವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಈ ಸರ್ಕಾರ ಒಂದು ದಿನ ಕೂಡ ಆ ರೈತರ ನೆರವಿಗೆ ಹೋಗಲಿಲ್ಲ. ಏನು ನಿಮ್ಮ ಕಷ್ಟ ಅಂತ ಕೇಳಲಿಲ್ಲ. ಬಹುಶಃ ಇವತ್ತು ಇದು ದಪ್ಪದ ಚರ್ಮದ ಸರ್ಕಾರ, ಇದು ರಿಯಲ್ ಎಸ್ಟೇಟ್ ಸರ್ಕಾರ. ಇವ್ರಿಗೆ ರೈತರ ಬಗ್ಗೆ ಚಿಂತನೆ ಇಲ್ಲ. ಆ ರೈತರ ಭೂಮಿಯನ್ನು ಕಸಿದುಕೊಂಡು ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ಅದರಿಂದ ಬರ್ತಕ್ಕಂಥ ಲಾಭ ಇವತ್ತು ಯಾರಿಗೋ ಎಲ್ಲಿಗೋ ದೆಹಲಿಗೆ ಕಳಿಸ್ತಕ್ಕಂಥ ಒಂದು ತೀರ್ಮಾನಗಳನ್ನು ಮಾಡಿಕೊಂಡು ಇವತ್ತು, ಯಾಕಂದರೆ ಎಲ್ರಿಗೂ ಗೊತ್ತಿದೆ ಇವತ್ತಿನ ಮುಖ್ಯಮಂತ್ರಿಗಳು ಹಠವಾದಿ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನು ಕೈ ಬಿಡುವಂಥವರೆಗೂ ಕೂಡ ನಾವು ಪಾದಯಾತ್ರೆಯನ್ನು ಮಾಡುವಂಥದ್ದು 3 ದಿನಗಳ ಕಾಲ. ಮತ್ತು ನಾವು ವಿಧಾನಸೌಧ ಚಳವಳಿ ಮಾಡ್ತಕ್ಕಂಥ ವಿಧಾನಸೌಧ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಇದು ಎಲ್ಲಿವರೆಗೂ ಕೈ ಬಿಡೋದಿಲ್ಲ, ಅಲ್ಲಿವರೆಗೂ ಕೂಡ JDS ನಿರಂತರವಾಗಿ ಈ ಪ್ರತಿಭಟನೆ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಇವತ್ತು ವಿಧಾನಸೌಧ ಚಲೋ ಇರ್ಬೋದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಕೂಡ ಈ ಕೈ ಬಿಡುವವರೆಗೂ ಕೂಡ ನಾವು ಕೂಡ ಬಿಡೋದಿಲ್ಲ, ಇದನ್ನು ಮುಂದುವರಿಸ್ತೇವೆ. ಹೇಳಿ ಕೇಳಿ ಸರ್. ನೀವು ಏಕಾಂಗಿಯಾಗಿರೋ ಅಥವಾ ಮಿತ್ರ ಪಕ್ಷದವರಿಗೂ ಶೇರ್ ಮಾಡೋದು, ಅದು ಏಕಾಂಗಿ ಮಾಡ್ಕೊಂಡು ಹೋಗೋದು ಪ್ಲಾನ್ ಮಾಡಿದ್ದಾರೆ ಅಲ್ಲ, ನಿರಂತರವಾಗಿ ಈಗ ನಾವು ಪ್ರಾರಂಭದ 495 ದಿನಗಳಿಂದ ಕೂಡ ನಾವು ಅದರ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ಮೊದಲ ದಿನದಿಂದ ಕೂಡ ರೈತರಿಗೆ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವು ನಿನ್ನೆ BJP ಅವರು ಕೂಡ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಅಲ್ಲಿ ಆ ಸಭೆಯಲ್ಲಿ BJP ರಾಜ್ಯಾಧ್ಯಕ್ಷರಾದಂಥ ನಾವು ಕೂಡ ಪಾದಯಾತ್ರೆ ಮಾಡ್ತೇವೆ. ಆನಂತರ ನಿನ್ನೆ ನಾನು ಮಾಧ್ಯಮಗಳಲ್ಲಿ ಗಮನಿಸಿರ್ತಕ್ಕಂಥದ್ದು ಕುಮಾರಣ್ಣವ್ರ ಹತ್ರ ಚರ್ಚೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕುಮಾರಣ್ಣವ್ರ ಹತ್ರ ಇದುವರೆಗೂ ಕೂಡ ಅವರು ಏನು ಚರ್ಚೆ ಮಾಡಿಲ್ಲ. ಯಾಕಂದರೆ ಕುಮಾರಣ್ಣವ್ರ ಹತ್ರ ಚರ್ಚೆ ಮಾಡಿದ್ದಿದ್ರೆ ನಮಗೆ ತಕ್ಷಣ ತಿಳಿಸ್ತಾ ಇದ್ದರು. ಹಾಗಾಗಿ ಇದು
ನಾವು ನಿನ್ನೆ ವಿಚಾರ ಅಂತಲ್ಲ, ನಿನ್ನೆ ನಾವು ಮಾಡಬೇಕಾಗಿದ್ದು ಪತ್ರಿಕಾಗೋಷ್ಠಿ ನಡೆಸಬೇಕಾಗಿತ್ತು ಈ ಪಾದಯಾತ್ರೆ ವಿಚಾರವಾಗಿ. ಚೆನ್ನಮ್ಮಜ್ಜಿಯವರು ಹಾಸ್ಪಿಟ್ಲಲ್ಲಿ ಇದ್ದಿದ್ದರಿಂದ ಆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅಲ್ಲಿದ್ದರಿಂದ ನಾವು ಇವತ್ತು ನಿಗದಿ ಮಾಡ್ಕೊಂಡಿದ್ದೀವಿ. ಇಲ್ಲ, ಕೆಲವು ಸಂದರ್ಭಗಳಲ್ಲಿ ಕೆಲವು ಹೋರಾಟಗಳು ಇವತ್ತು ಸಂಘಟನೆ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಅವರ ಸಂಘಟನೆಯನ್ನು ಮಾಡ್ತಾರೆ, JDS ಪಕ್ಷ ನಮ್ಮ ಸಂಘಟನೆಯನ್ನು ನಾವು ಮಾಡ್ಕೊಳ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಈಗ ಇದು ನಿನ್ನೆ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಕುಮಾರಣ್ಣನವರ ಮಾತಾಡ್ತೀವಿ ಅಂತ, ಬಟ್ ಇದುವರೆಗೂ ಕೂಡ ಕುಮಾರಣ್ಣವ್ರ ಹತ್ರನೂ ಮಾತಾಡಲಿಲ್ಲ. ಬಟ್ ನಾವು ಇವತ್ತು ನಿನ್ನೆ ಮಾಡಬೇಕಾಗಿತ್ತು ಪತ್ರಿಕಾಗೋಷ್ಠಿ, ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇದರ ರೂಪರೇಷೆಗಳು ನಾವು ಹಿಂದೆಯೇ 21ನೇ ತಾರೀಕು ಜೂನ್ 21ನೇ ತಾರೀಕು ಎಲ್ಲಿ ಪಾದಯಾತ್ರೆ 11 ಕಿಲೋಮೀಟರ್ ಮುಗಿದ ನಂತರ ಹೊಸೂರು ಗ್ರಾಮದಲ್ಲಿ ಕಡೆ ಸಭೆ ಮಾಡಿದ್ವಲ್ಲ, ಆ ಸಭೆಯಲ್ಲೇ ನಾವು ಹೇಳಿದ್ದೀವಿ, ನೀವು ಈ ಯೋಜನೆಯನ್ನು ಕೈ ಬಿಡದಿದ್ದರೆ ನಾವು ಮತ್ತೆ ಬಿಡದಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ವಿ. ಮತ್ತು ಅಷ್ಟೇ ಅಲ್ಲ, ನಾವು ಬೆಂಗಳೂರು ವಿಧಾನಸೌಧವರೆಗೂ ಕೂಡ ಬಿಡದಿಯಿಂದ ನಾವು ವಿಧಾನಸೌಧ ಚಲೋ ಅನ್ನುವಂಥದ್ದು ಕೂಡ ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ವಿ ನಾವು. ಬಹುಶಃ ಇವತ್ತು ಸರ್ಕಾರ, ಯಾಕೆಂದರೆ ಸರ್ಕಾರ ಒಂದು ಕಡೆ ಉನ್ನತ ಮಟ್ಟದ ಸಭೆಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ಆ ಹೇಳಿಕೆಯ ಹಿನ್ನೆಲೆ ಹಾಗೇನೆ ತಕ್ಷಣ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂತ ಹೇಳಿದರೆ ಬಹುಶಃ ಸರ್ಕಾರಕ್ಕೆ ಇದನ್ನು ಬಿಡುವಂಥ ಇಚ್ಛಾಶಕ್ತಿ ಇಲ್ಲ. ಆದರೆ ರೈತರ ಜಮೀನುಗಳನ್ನು ಕಸಿದುಕೊಂಡು ಇವತ್ತು ರೈತರ ಒಂದು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಕ್ಕಂಥದ್ದು ಮತ್ತು ಇದರ ವಿರುದ್ಧವಾಗಿ ಇದು ಕೈ ಬಿಡುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಇದು ಕಾನೂನಿನ ಹೋರಾಟ ಕೂಡ ಮಾಡ್ತೇವೆ ಮತ್ತು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳನ್ನು ಕೂಡ ಮಾಡುವಂಥದ್ದು. ಯಾಕೆಂದರೆ ಇವತ್ತು ನಾವು ಅಲ್ಲಿ ನಾವು ಬರ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಕೆಲವು ಮಳೆ ಇಲ್ಲದೆ ಉಳುಮೆ ಮಾಡಿಲ್ಲ, ಕೆಲವರು ಉಳುಮೆ ಮಾಡಿ ಬಿತ್ತನೆ ಬೀಜ ಹಾಕಿದ್ದಾರೆ ಆದರೆ ಮೊಳಕೆಗಳು ಬಂದಿಲ್ಲ, ಕೆಲವರು ಉಳುಮೆ ಮಾಡಿ ಬಿತ್ತನೆ ಮಾಡಲಿಕ್ಕಾಗಲಿಲ್ಲ. ಅಂದರೆ ಈ ರೀತಿ ಪರಿಸ್ಥಿತಿ ಇದೆ. ಕೆಲವು ಕಡೆ ಇನ್ನೊಂದು ಜಿಲ್ಲೆಯಲ್ಲಿ ನಾವು ಹೋದಾಗ, ಬಾಗಲಕೋಟೆ ಜಿಲ್ಲೆಯಲ್ಲಿ ಹೋದಾಗ ಆ ಹೆಸರು ಏನು ಬೆಳೆದಿದ್ದಾರೆ ಅದು ಈಗಾಗಲೇ ಇಷ್ಟು ಹೈಟ್ 2 ಅಡಿ 2.5 ಅಡಿ ಹೈಟ್ ಬರಬೇಕಾಗಿತ್ತು, ಇನ್ನೂ ನೆಲದಲ್ಲೇ ಇದೆ. ಆ ನೆಲದಲ್ಲಿದ್ದಕ್ಕೆ ರೋಗ ಬಂದಿದೆ, ಮಳೆ ಇಲ್ಲದೆ ಇವತ್ತು ಆ ಎಲೆಗಳೆಲ್ಲ ತೂತುಗಳು ಬಿದ್ದು. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಭೀಕರ ಬರ ಇದೆ ಉತ್ತರ ಕರ್ನಾಟಕದಲ್ಲಿ. ಇವತ್ತು ಕಿತ್ತೂರು ಕರ್ನಾಟಕ ಇರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಇರ್ಬೋದು, ಭಾಳ ಭೀಕರ ಬರ ಇದೆ, ಮಳೆ ಇಲ್ಲ. ಆದರೆ ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ, ಆ ಭಾಗದಲ್ಲಿರ್ತಕ್ಕಂಥ ಶಾಸಕಗಳು ಒಬ್ಬರು ಆ ಕಡೆ ತಿರುಗಿ ನೋಡಲಿಲ್ಲ, ತಲೆ ಹಾಕಲಿಲ್ಲ. ಇವರಿಗೆ ಬಿಡದಿಯಲ್ಲಿರ್ತಕ್ಕಂಥ ಇವತ್ತು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೆಚ್ಚು ಆಸಕ್ತಿ ಇದೆ ಹೊರತು ಇವತ್ತು ಆ ಭಾಗದಲ್ಲಿರ್ತಕ್ಕಂಥ ಮತ್ತು ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಇವತ್ತು ಬರ ಅಧ್ಯಯನ ಮಾಡಲಿಕ್ಕೆ ಇಲ್ಲ. ಕೆಲವು ಕಡೆ ಫ್ಲಡ್ ಇದೆ, ಎಲ್ಲೂ ಕೂಡ ಯಾರು ಕೂಡ ಎಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿಗಳ ಹಾದಿಯಾಗಿ ಯಾರೇ ಒಬ್ಬ ಸಚಿವರು, ಶಾಸಕರು ಯಾರೂ ಕೂಡ ಇವತ್ತು ತಲೆ ತಿರುಗಿ ನೋಡಲಿಲ್ಲ. ಆದರೆ ನಾವು ಇವತ್ತು ನಮ್ಮ ನಾಯಕರ ಆದೇಶದಿಂದ ಇವತ್ತು ನಾವು ಕೋಲಾರ ವಿಭಾಗದಲ್ಲಿರ್ಬೋದು, ಮತ್ತು ಕಿತ್ತೂರು ಕರ್ನಾಟಕ ಇರ್ಬೋದು, ಮತ್ತು ಕಲ್ಯಾಣ ಕರ್ನಾಟಕ ಇರ್ಬೋದು, ಮಲೆನಾಡು ಭಾಗ ಇರ್ಬೋದು, ಮತ್ತು ಕರಾವಳಿ ಪ್ರದೇಶಗಳಿರ್ಬೋದು, ಎಲ್ಲ ಭಾಗಗಳಲ್ಲಿ ಕೂಡ ನಾವು ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ನಾವು ನಿಖಿಲ್ ಅವರ ನೇತೃತ್ವದಲ್ಲಿ ಮೊದಲನೇದಾಗಿ ಕಿತ್ತೂರು ಕರ್ನಾಟಕ ನಾವು ಪ್ರಾರಂಭ ಮಾಡಿದ್ದೇವೆ. 2 ಜಿಲ್ಲೆಗಳು ಈಗಾಗಲೇ ನಾವು ಮುಗಿಸಿದ್ದೇವೆ. ಈಗ ಮುಂದಿನ ವಾರ ಮತ್ತು ಕಲ್ಯಾಣ ಕರ್ನಾಟಕ ಇದೆಲ್ಲ ಕೂಡ ಕಲಬುರಗಿ ಆ ಕಡೆ ಎಲ್ಲ ನಾವು ಮಾಡೋರಿದ್ದೇವೆ. ಇಲ್ಲ, ನಾವು ಈಗಾಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. 21ನೇ ತಾರೀಕು ಕಳೆದ ಜೂನ್ 21ನೇ ತಾರೀಕು ಮಾಡಿರ್ತಕ್ಕಂಥ ಸಭೆಯಲ್ಲೇ ನಾವು ಘೋಷಣೆ ಮಾಡಿದ್ದೀವಿ. ಇದು ಯೋಜನೆ ಇವತ್ತು ಪ್ರಾರಂಭಿಕ ಮೊದಲನೇ ಹಂತವಾಗಿ ನಾವು ಇವತ್ತು 11 ಕಿಲೋಮೀಟರ್ ಮಾಡ್ತಾ ಇದ್ದೀವಿ. ಈ ಯೋಜನೆಯನ್ನು ಸರ್ಕಾರ ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ನಾವು ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ 2ನೇ ಹಂತದಲ್ಲಿ ಪಾದಯಾತ್ರೆ ಮಾಡ್ತೇವೆ ಅನ್ನುವಂಥದ್ದನ್ನು ಆವತ್ತು ಹೇಳಿದ್ದೀವಿ. ಮತ್ತು ಅಷ್ಟೇ ಅಲ್ಲ, ನಾವು ವಿಧಾನಸೌಧ ಚಲೋ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೀವಿ. ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 15ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು
ಮಾಧ್ಯಮಗಳ ಮುಂದೆ ಏನು ಒಂದು ಹೇಳಿಕೆಯನ್ನು ಕೊಟ್ಟರು, ಉನ್ನತ ಮಟ್ಟದ ಒಂದು ಕಮಿಟಿಯನ್ನು ಮಾಡ್ತೇವೆ, ಇದರ ವಿಚಾರವಾಗಿ ಇದನ್ನು ವಿಚಾರ ಮಾಡ್ತೇವೆ ಅಂದರೆ ಎಲ್ಲೋ ಒಂದು ಕಡೆ ರೈತರಿಗೂ ನಮಗೂ ಎಲ್ಲ ಒಂದು ಕಡೆ ಅನ್ನಿಸ್ತು, ಏನೋ ಒಂದು ಉನ್ನತ ಮಟ್ಟದ ಸಮಿತಿ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಕೊಡಬಹುದೇನೋ ಅಂತ ನಾವು ಅಂದ್ಕೊಂಡಿದ್ವಿ. ತಕ್ಷಣ ಹಾಗೆ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದಾಗ ನಮ್ಗನ್ನಿಸ್ತು ಇದು ರೈತರನ್ನು ದಿಕ್ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಮತ್ತು ನಮ್ಮನ್ನು ಕೂಡ, ನಮ್ಮ ಪಕ್ಷದ ಮುಖಂಡರು, ನಮ್ಮ ನಾಯಕರನ್ನು ಕೂಡ ದಿಕ್ತಪ್ಪಿಸುವಂಥ ಕೆಲಸ ಮಾಡಿ ಇವರು ಅಂದರೆ ಇವರ ಅಜೆಂಡಾ ಏನಿದೆ ಅದನ್ನೇ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಅನ್ನಿಸ್ತು. ಹಾಗಾಗಿ ನಾವು ಕಳೆದ 3-4 ದಿನಗಳಿಂದ ಕೂಡ ಅಲ್ಲಿಂದ ಬಂದ ತಕ್ಷಣ ನಾವು ಇದನ್ನು ರೂಪುರೇಷೆಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು. ಆ ಕುಟುಂಬದ ಇವತ್ತು ಅವರು ಕೂಡ ಬರಬೇಕಾಗಿತ್ತು, ಅವರ ಹಾಸ್ಪಿಟ್ಲಲ್ಲಿ ಕುಟುಂಬದ ಸದಸ್ಯರು ಅಲ್ಲಿ ಇರೋದರಿಂದ ಹಾಗಾಗಿ ಸುರೇಶ್ ಅಣ್ಣವರು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈಗ ನೀವು ಒಂದ್ ಕಡೆ ಪಾದಯಾತ್ರೆ ಮಾಡಿ ಫೇಲ್ ಅನೌನ್ಸ್ ಮಾಡಿದ್ರೆ ಬಿಜೆಪಿ ನಾವು ಮಾಡ್ತೀವಿ, ಇದು ಸರ್ಕಾರ ಪ್ರೆಸ್ ಆಗಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಆಗುತ್ತೆ, ಮತ್ತೆ ಆ ಹೋರಾಟದ ತೀವ್ರತೆಯೂ ಕಡಿಮೆ ಆಗಲ್ಲ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಇದೇ ಭಿನ್ನಾಭಿಪ್ರಾಯ ಅಲ್ಲ ಸರ್, ಇಲ್ಲ. ಇದು ಯಾವುದೇ ಈಗ ಒಂದು ಹೋರಾಟದ ರೂಪುರೇಷೆಗಳು ಬೇರೆ ಬೇರೆ ಥರ ಇರ್ತದೆ. ಒಂದೇ ಬಿಲ್ಲು 2 ಬಾಣ, ಒಂದೇ ಬಿಲ್ಲು 2 ಬಾಣ ಅಷ್ಟೇ. ಭಾಳ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಲ್ಲ ನಾವು BJP JDS ಪ್ರಾರಂಭದಿಂದನೂ ನಿರಂತರವಾಗಿ ಜನತಾದಳ ಇದ್ರ ಪರವಾಗಿ ಹೋರಾಟವನ್ನು ಮಾಡ್ಕೊಂಬರ್ತಾ ಇರೋದನ್ನು ನೀವೇ ಮಾಧ್ಯಮದವರು ಪ್ರಾರಂಭದಿಂದನೇ ಜನತಾದಳ ಇದಕ್ಕೆ ಹೋರಾಟ ಮಾಡ್ಕೊಂಬರ್ತಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ಬಟ್ ಯಡಿಯೂರಪ್ಪನವ್ರ ಮನಸ್ಥಿತಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ರಾಜ್ಯದ ಜನತೆಗೆ ಅವರು ರೈತರ ಪರವಾಗಿ ಯಾವಾಗಲೂ ಕೂಡ ಬರ್ತಿದ್ದಂಥವ್ರು. ಅವರು ಮನೇಲಿ ಕೂತ್ಕೊಳ್ಳೋಕ್ಕಾಗಿಲ್ಲ, ಅವರು ನಮ್ಮ ಪಕ್ಷನೂ ಕೂಡ ನಾವು ಇವ್ರ ಜೊತೆ ಬೇದಿಗಿಳಿಯೋಣ ಅನ್ನೋ ಮನಸ್ಥಿತಿಲಿ ನಿನ್ನೆ ಅಲ್ಲಿ ನಡೆದಂಥ ಪ್ರಸಂಗದಲ್ಲಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ 2 ಪಕ್ಷದ ವರಿಷ್ಠರು ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಬೋದು. ನಮ್ಮದೇನಾಗಿತ್ತು, ನೀವೇ ಕಳೆದ ಕೆಲವು ದಿನಗಳಿಂದ ನೋಡಿದಿರಿ, ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡೋ ಪರಿಸ್ಥಿತಿಗೆ ಬಂದರು. ಅಂದರೆ ಎಲ್ಲಿ ಇವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲ, ಹಾಗಾಗಿ ಇದನ್ನು ಯಾವುದೂ ಕೂಡ ಗಣನೆಗೆ ಹಾಕೋತಿಲ್ಲ, ರಿಯಲ್ ಎಸ್ಟೇಟಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಸವಾಗಿ ದೇವೇಗೌಡರು ರೈತರ ಪರವಾಗಿ ನಾನು ಕೂಡ ಇಳಿಬೇಕಾದಂಥ ಪ್ರಸಂಗ ಬರ್ಬೋದು, ನಾನು ಕೂಡ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೋಬೋದು ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡಿದ್ದಾರೆ. ಒಂದು, ಈ ಸರ್ಕಾರದಲ್ಲೇ ನೀವು ದ್ವಂದ್ವ ನೀತಿ ಇರ್ತಕ್ಕಂಥದ್ದು ಈ ಇಶ್ಯೂನಲ್ಲಿ ನೀವೇ ನೋಡಿದ್ದೀರಿ. ಯಾರು ಜಾರಕಿಹೊಳಿ ಸಾಹೇಬರು ಅವರು ಕೂಡ ಇದು ರೈತರನ್ನ ನಾವು ಒಕ್ಕಲೆಬ್ಬಿಸಿ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಅಭಿಪ್ರಾಯ. ಅಂಥ ಖರ್ಗೆ ಅವರು ಪಕ್ಷದ ಬಗ್ಗೆ ಯಾವಾಗಲೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋವಂಥ ಪ್ರಿಯಾಂಕ ಖರ್ಗೆ ಅವರೇ ಇಲ್ಲ ಇದು ಸರಿಯಲ್ಲ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು ಮನಸ್ಥಿತಿ ನೀವು ನೋಡಿದಿರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಮತ್ತು ಕಂದಾಯ ಸಚಿವರು ಕೂಡ ಅವರು ಕೂಡ ಹೇಳಿಕೆಯನ್ನು ನೀವೆಲ್ಲರೂ ಕೂಡ ನೋಡಿರೋದ್ರಿಂದ ಖಂಡಿತ ಇದು ಯಾರು ಪರವಾಗಿಲ್ಲ. ಇವರೊಬ್ಬರು ಇವ್ರ ಮಾತು, ಇವ್ರ ದಾಟಿ, ಇವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಹೊಸ ಮುಖ್ಯಮಂತ್ರಿಗಳು ಎಲ್ಲದೂ ಕೂಡ ಇದು ಒಂಥರ ರಿಯಲ್ ಎಸ್ಟೇಟ್ ರೀತಿಯಲ್ಲೇ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನೀವೇ ನೋಡಿದ್ರಿ, ಒಂದು ಎಲ್ಲ ನೌಕರರನ್ನು ಕೂಡ ಇವತ್ತು ಕರೆಸ್ಬಿಟ್ಟು ಅವರೊಂದು ಸಮಾವೇಶ ಮಾಡೋವಂಥ ಸಂದರ್ಭದಲ್ಲಿ ಅವರು ಏನಿತ್ತು ಒಪ್ಪಂದಗಳೇನಿತ್ತು ನೀವೇ ನೋಡಿದ್ರಿ. ಅಗ್ರಿಮೆಂಟ್ ರೀತಿಯಲ್ಲೇ ಮಾತು ಅಂತಂದರೆ ಮಾತು ಎಲ್ಲಿದೆ ಅಂದರೆ ಅವ್ರದ್ದು ರಿಯಲ್ ಎಸ್ಟೇಟ್ ರೀತಿಯಲ್ಲೇ ಅಗ್ರಿಮೆಂಟ್ ಮಾಡೋ ರೀತಿಯಲ್ಲೇ ನಿಮ್ಮ ಒಪ್ಪಂದ 2028ಕ್ಕೆ ಹೆಂಗಿರಬೇಕು ಗೊತ್ತಾ? ಈ ಧಾಟಿ ನೀವು ನೋಡಿದ್ರೆ ಇದೇನು ವಿಧಾನಸೌಧಕ್ಕೆ ನೀವು ಕಾಂಗ್ರೆಸ್ ಬೋರ್ಡ್ ಆಗಕ್ಕೆ ಕೊಟ್ಟಿದ್ದೀರ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ? ನೋ, ಇದಾಗಬಾರ್ದು. ಯಾವತ್ತೂ ಕೂಡ ಆಡಳಿತನ ದುರುಪಯೋಗ ಪಡಿಸ್ಕೋಬಾರ್ದು. ನಿಮ್ಮ ಒಂದು ಕಾರ್ಯವೈಖರಿಯಿಂದ ಇವತ್ತು ಜನಗಳ ಅಭಿಪ್ರಾಯ ಮೂಡಬೇಕೇ ವಿನಃ ನೀವು ಈ ಥರ ನಾವು ಇದನ್ನು ಮಾಡಿಕೊಡ್ತೀವಿ, ನೀವು ನಮ್ಮ ಪರವಾಗಿ ನೀವು ಓಟ್ ಹಾಕಿದ್ರೆ ಅನ್ನೋ ರೀತಿಗೆ ನೇರವಾಗಿ ನೀವು ಭಾಷಣ ಮಾಡ್ತೀರಿ. ಉಪಮುಖ್ಯಮಂತ್ರಿಗಳು ಸಾಕ್ಷಿಗೆ ಕೆಲವು ಸ್ವಾಮೀಜಿಗಳು ಕುಂಡಿಸ್ಕೊಂಡು ಅಂದರೆ ಇದು ಯಾವ ವಿಪರ್ಯಾಸ ಅಲ್ವಾ? ರಾಜ್ಯನ ಯಾವ ಕಡೆ ಕೊಂಡೊಯ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು? ಎಲ್ಲಿ ಇದು ಆಡಳಿತನ ನಾವು ಸದೃಢವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವ್ರ ಕೈಲಿ? ಈ ಥರ ರಾಜಕೀಯ ಅವರು ಒಂದೊಂದು ಹೆಜ್ಜೆನೂ ಕೂಡ ಚುನಾವಣೆ ಅರ್ಥದಲ್ಲೇ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ಇವತ್ತು ರಾಜ್ಯದ ಬೊಕ್ಕಸನೂ ಕೂಡ ಇವತ್ತು ಅವರೇನು ಇದನ್ನು ಸಂಘಗಳು ಮಾಡಿ ಪಂಚಾಯತಿಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಏನು ಈ ಕಾಂಗ್ರೆಸ್ ಪಕ್ಷದ ಹಣದಿಂದ ಅಲ್ಲ, ಸರ್ಕಾರಕ್ಕೆ ಬಂದಿರತಕ್ಕಂಥ ತೆರಿಗೆ ಹಣದಲ್ಲಿ ಇವರು ಇದೆಲ್ಲ ಮಾಡಿಕೊಂಡು ಇವ್ರ ಪಕ್ಷ ಬೆಳೆಸ್ಕೊಳ್ಳೋಕ್ಕೆ ಇದೇನು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಸ್ತಿನ ರಾಜ್ಯದ ಬೊಕ್ಕಸ?
ದಯಮಾಡಿ ಇದೆಲ್ಲದೂ ಕೂಡ ಕಡಿವಾಣ ಹಾಕಬೇಕು. ಇದಕ್ಕೆ ಚುನಾವಣಾ ಅಧಿಕಾರಿಗಳಾಗ್ಬೋದು, ಘನತೆವೆತ್ತ ರಾಜ್ಯಪಾಲರಾಗ್ಬೋದು ಮಧ್ಯ ಬಂದು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಇವತ್ತೇನು ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಒಂದು ನೀತಿ ತಗೋತಾ ಇದ್ರಿ? ಅಲ್ಲಿಯ ಸ್ಥಳೀಯ ಶಾಸಕರು ನಮ್ಮ ಪಕ್ಷದಾಗಿದ್ದಾಗ ಒಂಥರ ಮಾತಾಡ್ತಾರೆ, ಇವಾಗ ಒಂಥರ ಮಾತಾಡ್ತಾರೆ. ಯಾವ ಇದು ಡ್ಯುಯಲ್ ಸ್ಟ್ಯಾಂಡ್ ಯಾರ್ದಿದೆ? ಈ ಥರ ಯಾಕೆ? ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಜನಗಳನ್ನ ನಾವು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ದಯಮಾಡಿ ಎಲ್ಲಿ ಬರಡು ಭೂಮಿಗಳಿದೆ ಅಲ್ಲಿ ಫಲವತ್ತಾದಂಥ ಭೂಮಿ ಇರೋದ್ರಿಂದ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒತ್ತಾಯ ಪ್ರಾರಂಭದಿಂದನೂ ಕೂಡ ಇದೆ. ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದು ಸಂಬಂಧಿಕರೇ ಇರೋದ್ರಿಂದ ಅವರವರಲ್ಲೇ ಭಿನ್ನಾಭಿಪ್ರಾಯ ಮೂಡೋ ರೀತಿಯಲ್ಲಿ ಇವರು ಇವತ್ತು ಒಡೆದು ಆಳೋ ನೀತಿನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ಅಲ್ಲಿ ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಬೇಕು ಅಂತಕ್ಕಂಥದ್ದು. ಒಂದು ಏನಾಗ್ತದೆ, ಇವತ್ತು ಜಮೀನು ಮಾರಿದಾಗ 2 ಕೋಟಿನೋ 3 ಕೋಟಿನೋ ಹಣ ಬರ್ಬೋದು. ಅದನ್ನೆಲ್ಲ ಖರ್ಚು ಮಾಡಿ ಯಾವುದೋ ಒಂದು ಮಗುನ ಇಂಜಿನಿಯರಿಂಗೋ ಮೆಡಿಕಲ್ಲೋ ಸೇರಿಸಿದ್ರೆ ಆ 3 ಕೋಟಿನಲ್ಲಿ ಮತ್ತೆ ಅವ್ರು ದುಡಿಲಿಕ್ಕಾಗಲ್ಲ, ಅವ್ರು ಸಾಯೋವರೆಗೂ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಸಾರ್ವಜನಿಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲೂ ಒಂದು ಅಭಿಪ್ರಾಯಗಳು ಕೂಡ ಮೂಡಿರೋದ್ರಿಂದ ಇರೋ ಆಸ್ತಿ ಕಳ್ಕೊಂಡು ಎಲ್ಲಿ ಹೋಗಬೇಕು? ಒಂದು ಕಡೆ ಇವರು ಈ ಥರ ಮಾಡ್ತಕ್ಕಂಥದ್ದು, ಒಂದು ಕಡೆ ಇದು. ಉದಾಹರಣೆಗೆ ಇವರು ಯಾವಾಗಲೂ ಕೂಡ ಇದು ಕುಮಾರಸ್ವಾಮಿಯವ್ರ ಕೂಸು ಅಂತಾರೆ. ಒಂದು ಸರ್ಕಾರ ನಿಮ್ದು ಇರಬೇಕಾದ್ರೆ ನೀವು ಅದನ್ನು ಬದಲಾವಣೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ, ಮಾಡಿ. ಇದನ್ನು ಮಾಡಿದ್ರಿ ನೀವೆಲ್ಲಿ ದೇವನಹಳ್ಳಿ ಏರಿಯಾದಲ್ಲಿ ಅದನ್ನು ಕೈ ಬಿಡ್ತಕ್ಕಂಥ ಪ್ರಸಂಗ ಮಾಡಿದ್ರಿ. ಇದಕ್ಕೆ ಯಾಕೆ ಆಗಲ್ಲ? ಸುಮ್ಮನೆ ನಮ್ಮನ್ನು ದೂಷಣೆ ಮಾಡಿ ಬೆಳ್ಳಿಟ್ಟು ತೋರಿಸಿ ನೀವಲ್ಲಿ ಏನೋ ಒಂದು ಬೇರೆ ಒಂದು ಟೌನ್ಶಿಪ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯೇ? ದಯಮಾಡಿ ಇದೆಲ್ಲ ಈ ಥರ ನಿಲುವುಗಳು ಯಾರಿಗೂ ಜನಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಲ್ಲಿ ಯಾರು ಕೂಡ ಮೂಢಾತಂಬಿಲ್ಲ. ದಯಮಾಡಿ ಇದನ್ನು ಶೀಘ್ರವಾಗಿ ಹಿಂಪಡಿಬೇಕು. ಇಲ್ಲಾಂದರೆ ನಿರಂತರವಾಗಿ ಹೋರಾಟಗಳು ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ರೈತ ಸಂಘಗಳು ಎಲ್ಲರೂ ಕೂಡ ಬೀದಿಗಿಳಿದು ಇವತ್ತು ನಿಮಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ದಯಮಾಡಿ ಇದನ್ನು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಶೀಘ್ರವಾಗಿ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ. ಸರ್, ಕನಕಪುರ ಭಾಗದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 2ನೇ ಹಂತಕ್ಕೆ ಮಾತುಕತೆ ಇದಕ್ಕೆ ನಿಮ್ಗೆ ಸಹಮತ ಇದೆಯಾ? ಈಗ ಒಂದು ಅಲ್ಲಿ ಏನಾಗ್ತದೆ, ಎಲ್ಲ ಇವರವೇ ಎಲ್ಲ ಬೇನಾಮಿ ಆಸ್ತಿಗಳು ಯಾರ್ಯಾರಿದ್ದಾವೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಆಸ್ತಿಗಳಿರ್ತವೆ. ಈ ಆಸ್ತಿಗಳನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟು ಮತ್ತು ಈ ಥರ ಒಂದು ಏನು ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಈಗಾಗಲೇ ಸಿರಾ ಭಾಗದಲ್ಲಿ ಮಾಡಬೇಕು ಅಂತ ಹೊರಟಿದ್ರು. ಯಾಕೆ ಅಂದರೆ ಬೆಳಗಾಮಿಂದ ಬರ್ತಕ್ಕಂಥವ್ರಿಗೆ, ಆ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಮಧ್ಯ ಕರ್ನಾಟಕದವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಆ ಭಾಗದಲ್ಲಿ ಮಾಡಿದ್ರೆ ನೆಲಮಂಗಲದಿಂದ ಆ ಕಡೆ ಸೂಕ್ತ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಖಂಡಿತ ಆ ಭಾಗದಲ್ಲಿ ಎಲ್ಲರೂ ಕೂಡ ಎಲ್ಲಿ ಬರಡು ಭೂಮಿ ಇದೆ ಅದನ್ನು ಗುರುತಿಸಿ ಅಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಸುರೇಶ್ ಬಾಬು ಸರ್, ಈಗ ಗೋಲ್ಡ್ ನೇಷನ್ ಇದೆ. ಈಗ ಹಿಂದೆ ಇದೇ ಥರ ಒಂದು ಮೈಸೂರು ಚಲೋ ಪಾದಯಾತ್ರೆನೂ ಕೂಡ ನೀವು ನೋಡಿದ್ದೀರಿ. ಆ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಈ ಥರ ಏನಾಗ್ತದೆ, ಒಂದು ಸಭೆ ಮಾಡೋವಂಥ ಸಂದರ್ಭದಲ್ಲಿ ಯಾರೋ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ BJP ಸ್ನೇಹಿತರಿಗೆ, ಅವರು ಅವಾಗ ಸಡನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ಮತ್ತೆ ಮುಂದೆ ಎಲ್ಲ 2 ಪಕ್ಷದ ವರಿಷ್ಠರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ಹಿಂದೆ ಇದು ಕೂಡ ಆಗಿತ್ತು. ನಾವು ಮೈಸೂರಿಗೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡ್ತು. ಆದರೆ ಮತ್ತೆ ಸರಿಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡಲಿಲ್ವೇ? ಇದು ಕೂಡ ಹಂಗೆ ಆಗ್ತದೆ. ಅದರಲ್ಲೇನು ತಾರತಮ್ಯ ಇಲ್ಲ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಅದನ್ನು ದಯಮಾಡಿ ಯಾರು ಕೂಡ ಭಿನ್ನಾಭಿಪ್ರಾಯ ಅಂತ ಅನ್ಕೋಬಾರ್ದು ಅಂತ ವಿನಂತಿ ಮಾಡ್ತೇವೆ. ಈಗ 2 ಪಕ್ಷದವರು ಕೂತ್ಕೊಂಡು, ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು BJPಯ ನಾಯಕರು ಎಲ್ಲರೂ ಕೂಡ ಕೂತ್ಕೊಂಡು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ. ನಮ್ದು ಇದು ಮೊದಲೇ ಪ್ರಾರಂಭ ಆಗಿತ್ತು ಸರ್, ಮೊದಲೇ ಪ್ರಾರಂಭ ಆಗಿತ್ತು. ಈಗ ಸರ್ ಖಂಡಿತ ಇಲ್ಲ. ನಿನ್ನೆ ಅಕಸ್ಮಾತಾಗಿ ನಾವೇನಾದರೂ ಪತ್ರಿಕಾಗೋಷ್ಠಿ ಅವರು ಆಸ್ಪತ್ರೆಯಲ್ಲಿ ಇಲ್ಲ ಅಂತ ಹೇಳಿದ್ದಿದ್ರೆ ನಿನ್ನೆ ಆ ಸಭೆಗಿಂತ ನಮ್ಮದು ಘೋಷಣೆ ಆಗ್ತಾ ಇತ್ತು. ಅವರು ಆಸ್ಪತ್ರೆಯಲ್ಲಿ ಇದ್ದಿದ್ದ ಕಾರಣ ನಾವು ಸರಿ ನಾಳೆಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಿನ್ನೆ ನಿಮ್ಮ ಮಾಧ್ಯಮಗಳಲ್ಲೇ ನಾವೆಲ್ಲ ಗಮನಿಸಿದ ಮೇಲೆ
ಈ ಥರ ನಾವು ಪ್ರೊಟೆಸ್ಟ್ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಸಡನ್ನಾಗಿ ಅವರು ಪಾದಯಾತ್ರೆ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ರು. ಅದಾದ ನಂತರ ಅವರು ಸ್ಟೇಜಿಂದ ಕೆಳಗಿಳಿದ ಮೇಲೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಕುಮಾರಣ್ಣತ್ ಅವರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕೂಡ ಅವರೇನು ಚರ್ಚೆ ಮಾಡಿಲ್ಲ, ಮತ್ತು ನಾವು ಮಾಡಿದ್ದಿದ್ರೆ ಅಕಸ್ಮಾತ್ ನಮ್ಮ ಗಮನಕ್ಕೆ ತರ್ತಾಯಿದ್ರು, ಕುಮಾರಣ್ಣವ್ರು ನಮ್ಮ ಗಮನಕ್ಕೆ ತರ್ತಾಯಿದ್ರು. ಹಾಗಾಗಿ ಮಾಡಿಲ್ಲ. ನಾವು ನಮ್ಮ ಕಳೆದ ಜೂನ್ ತಿಂಗಳಲ್ಲಿ ಏನು ನಾವು ಅಂದ್ಕೊಂಡಿದ್ವಿ, ಇದು ಸರ್ಕಾರ ಈ ಯೋಜನೆಯನ್ನು ಕೈ ಬಿಡಲಿಲ್ಲ ಅಂದರೆ ನಾವು ಈ ಪಾದಯಾತ್ರೆಯನ್ನು ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಮಾಡಬೇಕು ಅಂದ್ಕೊಂಡಿದ್ವಿ. ಆ ಪ್ಲಾನ್ ಪ್ರಕಾರ ಈಗ ಮಾಡ್ತಾಯಿದ್ವಿ ಅಷ್ಟೇ. ಇದರಲ್ಲಿ ಕಾಂಪಿಟೇಷನ್ ಏನೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪಕ್ಷದ ಎರಡೂ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ಥರ ಕಾಂಪಿಟೇಷನ್ ಇಲ್ಲ. ಇದು ಒಂದು 25-26 ದಿನಗಳ ಹಿಂದೆ ಪ್ಲಾನ್ ಆಗಿದ್ದಿದ್ದು. ಇದೊಂದೇ ಅಲ್ಲ, ನೆಕ್ಸ್ಟ್ ಈಗ ಇದು ಪಾದಯಾತ್ರೆ ಆದ ನಂತರ ವಿಧಾನಸೌಧ ಚಲೋ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಂ, ಯಾರು ಖಂಡಿತ ಇವು ಈಗಲೂ ಕೂಡ, ಯಾಕಂದರೆ ನಮ್ಮದು 30-31 ಈಗಲೂ ಕೂಡ ನಾವು ಇಬ್ಬರು ನಾಯಕರು, ಎರಡೂ ಪಕ್ಷದ ನಾಯಕರು ಚರ್ಚೆ ಮಾಡಿ ಒಟ್ಟಾಗಿ ಮಾಡೋದಂದ್ರೆ ನಮ್ದೇನು ತಕರಾರಿಲ್ಲ. ಈಗ ಸುರೇಶನವ್ರು ಹೇಳಿದ್ರೆ ನಾವು ಅದಕ್ಕೆಲ್ಲ ಬದ್ಧವಾಗಿರ್ತೀವಿ ಅಂತ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಇದು ನಮ್ಮ 1 ತಿಂಗಳ ಹಿಂದೆ ಆಗಿರೋ ಪ್ಲಾನ್. ಹಾಂ, ಅಲ್ಲ ಸರಿ ಇದೆ, ಬಟ್ ಇದು ಈಗ ಮೈಸೂರು ಪಾದಯಾತ್ರೆ ಆಗುವಂಥ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಆಯಿತು, ಸರಿಯಾಯಿತು. ಈಗಲೂ ಕೂಡ ಇನ್ನೂ 10 ದಿನ 12 ದಿನ ಟೈಮ್ ಇದೆಯಲ್ಲ, ಎರಡೂ ಪಕ್ಷದ ನಾಯಕರು ಅದೇನು ಚರ್ಚೆ ಮಾಡ್ತಾರೆ ಮಾಡಲಿ. ಇಲ್ಲ ಅಂತ ಹೇಳಿದ್ರೆ, ಚರ್ಚೆಗಳೇನೂ ಇಲ್ಲ ಅಂತ ಹೇಳಿದ್ರೆ ನಾವು ನಿಗದಿ ಮಾಡಿರೋ ಪ್ರಕಾರ 30, 31, 1ನೇ ತಾರೀಕು 3 ದಿನಗಳ ಕಾಲ ನಾವು ಮಾಡ್ತೀವಿ. ಮತ್ತು ಈಗ ಅಧಿವೇಶನ ಪ್ರಾರಂಭ ಆದ ನಂತರ ಅಲ್ಲಿ ಕೂಡ ನಾವು ಗಾಂಧಿ ಸ್ಟ್ಯಾಚ್ಯೂ ಹತ್ರ, ಈಗ ನಾವು ಕಿತ್ತೂರು ಕರ್ನಾಟಕದಲ್ಲಿ ಪ್ರವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ಚರ್ಚೆ ಮಾಡಿದ್ದೀವಿ. ನಿಖಿಲ್ ಅಣ್ಣವರು, ನಾವು, ಸುರೇಶ್ ಅಣ್ಣವರು ಅಲ್ಲಿ ಏನು ಅಧಿವೇಶನ ಪ್ರಾರಂಭ ಆಗೋಕ್ಕೆ ಮೊದಲೇ ಅಂದರೆ ಆ ದಿನಾನೇ ನಾವು ಒಂದು 2 ಗಂಟೆಗಳ ಕಾಲ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಾವೊಂದು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತಿದ್ವಿ. ಇದೇ ವಿಚಾರವಾಗಿ ಅಲ್ಲಿ ಚರ್ಚೆ ಆಗಿದೆ. ಅದರಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಈಗಲೂ ಕೂಡ ಎರಡೂ ಪಕ್ಷದ ನಾಯಕರು ಚರ್ಚೆ ಮಾಡಿ ಒಟ್ಟಾಗೆ ಮಾಡ್ತೀವಿ ಅಂದರೆ ಅದರಲ್ಲಿ ಏನೂ ತೊಂದರೆ ಇಲ್ಲ, ಒಟ್ಟಾಗೆ ಮಾಡ್ತೀವಿ. ಅದಾದರೆ ಇದು ಇನ್ನು ಒಂದು 27-28 ದಿನಗಳ ಹಿಂದೆ ಚರ್ಚೆ ಆಗಿದ್ದಿದೆ. ಅದ್ರ ಪ್ರಕಾರ ನಾವು ಮಾಡ್ತಾ ಇರೋದು. ಖಂಡಿತ ಈಗಾಗಲೇ ನಾವು ಅದನ್ನ ಸದನದೊಳಗಡೆ ಎರಡೂ ಪಕ್ಷ ಒಟ್ಟಾಗೆ ತಗೋತೀವಿ, ಅದರ ಬಗ್ಗೆ ಎರಡಿಲ್ಲ. ಇದು ಒಂದು, ಮತ್ತು ಬರಗಾಲದ ಈಗೆಲ್ಲ ಕಡೆನೂ ಛಾಯೆ ನೋಡ್ತಾ ಇದ್ದೀವಿ. ಹಾಗಾಗಿ ನಿನ್ನೆನೂ ಕೂಡ ಕಂದಾಯ ಸಚಿವರು, ಉಪಮುಖ್ಯಮಂತ್ರಿಗಳು ತುಮಕೂರಲ್ಲೂ ಕೂಡ ಒಂದು ನಮ್ಮನ್ನು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನಾವು ಒತ್ತಾಯ ಮಾಡಿದ್ದೇವೆ, ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲ ರೈತರು ಯಾರ್ಯಾರು ಇವತ್ತು ಅವರು ಬಿತ್ತನೆ ಎಲ್ಲ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಅಂತಕ್ಕಂಥದ್ದು ಕೂಡ ನಾವು ಅವ್ರನ್ನ ಒತ್ತಾಯ ಮಾಡಿದ್ದೇವೆ. ಖಂಡಿತ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತೇನೆ ಅಂತಕ್ಕಂಥದ್ದು ಕೂಡ ಕಂದಾಯ ಸಚಿವರು ಹೇಳಿದ್ದಾರೆ. ಖಂಡಿತ ಇವತ್ತು ರೈತರಿಗೆ ಇವರು ನೆರವಾಗಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಈಗ ಅದನ್ನ ಏನ್ ಮಾಡಿದ್ರೆ ಇನ್ನೂ ಕೆಲವು ಭಾಗ, ಮುಂದಿನ ವಾರ ಕೆಲವು ಭಾಗ ಇದೆ. ಬೀದರು ಮತ್ತು ಗುಲ್ಬರ್ಗ ಆ ಭಾಗದಲ್ಲೆಲ್ಲ ಕೂಡ ಮುಂದಿನ ವಾರ ಪ್ರವಾಸ ಇದೆ. ಅದಾದ ನಂತರ ಮತ್ತೆ ಅದೆಲ್ಲದನ್ನು ಕೂಡ ಸರ್ಕಾರಕ್ಕೆ ಮತ್ತು ನಾವು ಗವರ್ನರ್ಗೆ ಇಬ್ಬರಿಗೂ ಕೂಡ ಇದನ್ನು ಸಲ್ಲಿಸುವಂಥವ್ರು ಇದ್ದೀವಿ. ಈ ಸಂದರ್ಭದಲ್ಲಿ ನೆರವಾಗಬೇಕು, ರೈತರಿಗೆ ಇವ್ರು ನೆರವಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರದ್ದು ಕೂಡ ಒಂದು ಕೂಗಿದೆ. ಅಲ್ಲಿ ಕೆಲವೆಲ್ಲ ಡ್ಯಾಮ್ಸ್ ಇದೆ, ಏನು ನೀರಾವರಿ, ಏತ ನೀರಾವರಿ ಇರ್ಬೋದು, ಇವೆಲ್ಲ ಕೂಡ ಡಿಫಂಕ್ಟ್ ಆಗಿರ್ತಕ್ಕಂಥದ್ದು ನೋಡಿದ್ವಿ. ಅದ್ರ ಪಕ್ಕದಲ್ಲಿ 15 ಕಿಲೋಮೀಟ್ರಲ್ಲಿ ಏನು ಡ್ಯಾಮ್ ಇದೆ, ಬಟ್ ಅಲ್ಲಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ. ಇವೆಲ್ಲ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಶಾಸಕರೆಲ್ಲ ಮಾತಾಡ್ತಾರೆ ಅಂತಕ್ಕಂಥದ್ದೆಲ್ಲ ಅಭಿಪ್ರಾಯ ಬಂತು. ಅದೆಲ್ಲದನ್ನೂ ಕ್ರೋಢೀಕರಿಸಿ ಇವತ್ತು ಸರ್ಕಾರಕ್ಕೆ ಮತ್ತು ಗಣತವ್ಯ ರಾಜ್ಯಪಾಲರಿಗೆ ನಾವು ಇದನ್ನು ಗಮನಕ್ಕೆ ತರೋರಿದ್ದೇವೆ. ನಾವು ಮೊನ್ನೆ ಅಲ್ಲಿ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಾವು ತಿಳಿಸಿದ್ದೇವೆ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. 1 ಎಕರೆಗೆ 25,000 ರೂಪಾಯಿ ಕೊಡುವಂಥದ್ದು ಒಂದು ಭಾಗ, ಮತ್ತು ಗೋಶಾಲೆಗಳನ್ನು ತೆರಿಬೇಕು, ಮತ್ತು ಗೋಶಾಲೆಗಳಿಗೆ ತೆರೆದಾಗ ಅಲ್ಲಿ ಜಾನುವಾರುಗಳಿಗೆ ಮೇವು ಬ್ಯಾಂಕುಗಳನ್ನು ತೆರಿಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡಿದ್ದೀವಿ. ಎಲ್ಲ ಭಾಗಗಳಲ್ಲಿ ವರದಿಯನ್ನು ತಗೊಂಡು ಈಗಾಗಲೇ ಸುರೇಶ್ ಅಣ್ಣ ಅವರು ಹೇಳಿದಾಗೆ ಗವರ್ನರ್ಗೂ ಕೂಡ ನಾವು ಒಂದು ಮನವಿ ಪತ್ರವನ್ನು ಕೊಡ್ತೇವೆ, ಮತ್ತು ಸರ್ಕಾರಕ್ಕೂ ಕೂಡ ಕೊಡ್ತೇವೆ. ಮತ್ತು ಒಂದು ಕುಮಾರಣ್ಣವರು ಕೂಡ ಕೇಂದ್ರದಲ್ಲಿ ಕೂಡ ಹೆಚ್ಚು ಪರಿಹಾರ ಕೊಡಬೇಕು ಅಂತ ಅಲ್ಲಿ ಕೂಡ ಅವರು ಕೂಡ ಒತ್ತಾಯ ಮಾಡ್ತಾರೆ. ಓಕೆ, ರೈಟ್, ಥ್ಯಾಂಕ್ ಯು. ಇದಾ ನಿಂತ್ಕೊಳ್ಳಿ, ಗೌಡ್ರಿಗೆ ಕೊಡು.
ಗೌಡ್ರು ಮುಂದಾಡತ್ವ ಹಾಗಿದ್ದಾರೆ ಹಿಂದೆ ಬನ್ನಿ ಮುಂದೆ ಗೌಡ್ರು ನೀವೊಂದು ಜಕ್ರಿ ಹಿಡ್ಕೊ